ನಮಸ್ಕಾರ ಎಲ್ಲರಿಗೂ. ಇವತ್ತು ನಾನು ಹೇರ್ ಆಯಿಲ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಿಂದಿನ ವಿಡಿಯೋದಲ್ಲಿ ನಾನು ಹೇರ್ ಪ್ಯಾಕ್ ಮಾಡೋದನ್ನು ಹೇಳ್ಕೊಟ್ಟಿದ್ದೆ. ಇವತ್ತು ನಾನು ಹೇರ್ ಆಯಿಲ್ ಮಾಡೋದನ್ನು ಹೇಳ್ಕೊಡ್ತೀನಿ. ಮನೆಯಲ್ಲೇ ಎಲ್ಲ ವಸ್ತುಗಳು ಕೆಲವೊಂದು ಇರುತ್ತೆ ಹೇರ್ ಗ್ರೋತಿಗೋಸ್ಕರ, ಅವನ್ನ ಬಳಸಿಬಿಟ್ಟು ನಾನು ಇವತ್ತು ಹೇರ್ ಆಯಿಲ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕೂದಲು ಬಾಚಿದಾಗ ತುಂಬ ಕೂದಲು ಉದುರ್ತಾ ಇದೆಯಾ? ಸ್ನಾನ ಮಾಡಿದಾಗ ತುಂಬಾ ಕೂದಲು ಉದುರ್ತಾ ಇದೆಯಾ? ಹಾಗಾದರೆ ಮನೆಯಲ್ಲೇ ನಾವು ಒಳ್ಳೆ ರೀತಿಯಾದಂಥ ಆಯಿಲ್ನ ಮಾಡ್ಕೋಬೋದು. ಮೇನಾಗಿ ಅಲೋವೆರಾ ಅನ್ನೋದಿದೆಯಲ್ಲ, ಹೇರ್ ಪ್ಯಾಕಿಗಾಗಲಿ ಹೇರ್ ಆಯಿಲಿಗಾಗಲಿ ಬಳಸಿದರೆ ತುಂಬ ರಿಸಲ್ಟ್ ಚೆನ್ನಾಗಿ ಬರುತ್ತೆ. ಮಿನಿಮಮ್ 2 ತಿಂಗಳನ್ನಾದರೂ ನೀವು ಹೇರ್ ಆಯಿಲ್ ಅಥವಾ ಹೇರ್ ಪ್ಯಾಕ್ ಮಾಡಲೇಬೇಕು. ಆವಾಗ ನಿಮ್ಗೆ ಡಿಫ್ರೆನ್ಸ್ ಏನು ಅಂತ ಗೊತ್ತಾಗೋದು. ನಾನಿವತ್ತು ಹೇರ್ ಆಯಿಲ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಮೊದಲೇದಾಗಿ ನಾನು ಇದಕ್ಕೆ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ. ಕಡಿಮೆ ಕ್ವಾಂಟಿಟಿಯಲ್ಲಿ ನಾನು ಇವತ್ತು ಮಾಡಿ ತೋರಿಸ್ತಿದ್ದೀನಿ. 15 ದಿನಕ್ಕಾಗುವಷ್ಟು ಮಾತ್ರ ಎಣ್ಣೆನ ಮಾಡ್ಕೊಳ್ಳಿ. ಒಂದೇ 1 ಸ್ಪೂನ್ ಆಗುವಷ್ಟು ಎಳ್ಳು ತೊಗೊಂಡಿದ್ದೀನಿ, ಕಪ್ಪೆಳ್ಳು ತೊಗೊಂಡಿದ್ದೀನಿ. ಇದನ್ನು ನೀವು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಸ್ಪೂನ್ ಆಗುವಷ್ಟು, ಅಂದರೆ ನೀರು ಜೊತೆಗೆ 1 ಸ್ಪೂನ್ ಆಗುವಷ್ಟು ಎಳ್ಳನ್ನು ಸೇವಿಸಿ. ಆಮೇಲೆ 1 ನೆಲ್ಲಿಕಾಯಿ ಪಿಸಿದರೆ ಅದನ್ನು ಕೂಡ ಖಾಲಿ ಹೊಟ್ಟೆಯಲ್ಲಿ ತೊಗೊಳ್ಳಿ. ನಾವು ಬರೀ ಅಪ್ಲೈ ಮಾಡೋದಿದ್ರೆ ಕೂದಲು ಗ್ರೋತ್ ಆಗಲ್ಲ, ಅದನ್ನು ಹೊಟ್ಟೆಗೂ ಸಹಿತ ತೊಗೋಬೇಕು. ಅಂದರೆ 1 ಸ್ಪೂನಷ್ಟು ನೀವು ಜ್ಯೂಸ್ ಮಾಡಿ ತೊಗೋಬೋದು, ಇಲ್ಲಾಂದರೆ ಹಾಗೆ ತೊಗೋಬೋದು ನೀರಿನ ಜೊತೆಗೆ. ಇವಾಗ ನಾನು ತುರ್ಕೊಂಡಿದ್ದೀನಿ. ಕೆಲವೊಂದು ಸಲ ದಪ್ಪ ದಪ್ಪ ಅಲೋವೆರಾ ಇದು ನೆಲ್ಲಿಕಾಯಿನ ಹೆಚ್ಕೊಂಡಾಗ ಅದು ಆಯಿಲ್ ಜೊತೆಗೆ ಮಿಕ್ಸ್ ಆಗಲ್ಲ, ರಸ ಬಿಡಲ್ಲ. ಅದಕ್ಕೋಸ್ಕರ ತೆಳುವಾಗಿ ಹೆಚ್ಕೊಳ್ಳಿ, ಇಲ್ಲಾಂದರೆ ತುರ್ಕೊಬಿಡಿ ನೆಲ್ಲಿಕಾಯಿನ. ಇವಾಗ ಕರಿಬೇವು ತೊಗೊಳ್ತಾ ಇದ್ದೀನಿ. ಸ್ವಲ್ಪ ಪ್ರಮಾಣದಲ್ಲಿ ಕರಿಬೇವು ತೊಗೊಂಡಿದ್ದೀನಿ, ಜಾಸ್ತಿ ಪ್ರಮಾಣದಲ್ಲಿ ನೀಮ್ ತೊಗೊಂಡಿದ್ದೀನಿ. ನೀಮ್ ಜಾಸ್ತಿ ಯಾಕೆ ತೊಗೊಂಡೆ ಅಂದರೆ ಈವಾಗಿನ ಲೈಫ್ ಸ್ಟೈಲಿಗೆ ತುಂಬ ಹೊಟ್ಟೆ ಜಾಸ್ತಿ ಆಗ್ತಿದೆ, ನೀರು ಚೆನ್ನಾಗಿ ಇದಾಗ್ತಿಲ್ಲ, ಅದಕ್ಕೋಸ್ಕರ ತಲೆ ಹೊಟ್ಟೆ ಜಾಸ್ತಿ ಆಗಿದೆ, ಕೆಲವರಿಗೆ ತುರ್ಕೆ ಆಗುತ್ತೆ. ಅಂಥವ್ರು ಏನು ಮಾಡಿ, ಜಾಸ್ತಿ ಇದನ್ನು ತೊಗೊಳ್ಳಿ, ನೀಮ್ ತೊಗೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಶೈನಿಂಗು ಬರುತ್ತೆ, ಕೂದಲು ಕ್ರಮೇಣ ಕಪ್ಪಾಗ್ತಾನೂ ಬರುತ್ತೆ. ಸ್ವಲ್ಪ ಮೆಂತೆಕಾಳು ಹಾಕ್ಕೊಂಡಿದ್ದೀನಿ, ಹಾಗೆ ಕೊಕೊನಟ್ ಆಯಿಲ್ನ ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ನಾವು ಒಲೆ ಮೇಲೆ ಇಟ್ಕೊಳ್ಳೋಣ. ಸಣ್ಣ ಊರಲ್ಲಿ ಇಟ್ಕೊಂಡ್ಬಿಟ್ಟು ನಿಧಾನವಾಗಿ ಕಾಯಿಸ್ತಾ ಬರಬೇಕಾಗತ್ತೆ. ನಾವು ಹೇರ್ ಆಯಿಲ್ ಮಾಡ್ಕೊಳ್ತೀವಿ, ಮೊದಲೇ ಪ್ರಯತ್ನದಲ್ಲಿ ಸಕ್ಸಸ್ ಆಗಲ್ಲ, ಕೂದಲು ಚೆನ್ನಾಗಿ ಬರಲ್ಲ. ಕೆಲವರಿಗೆ ಏನಾಗುತ್ತೆ, ಅಲೋವೆರಾ ವರ್ಕ್ ಆಗುತ್ತೆ, ಕೆಲವರಿಗೆ ಮೆಂತ್ಯ ವರ್ಕ್ ಆಗುತ್ತೆ, ಕೆಲವರಿಗೆ ನೀಮ್ ಏನಿದೆ ಅದು ವರ್ಕ್ ಆಗುತ್ತೆ. ಸೊ ಅದಕ್ಕೋಸ್ಕರ ನೀವೇನು ಮಾಡಿ, ಸ್ವಲ್ಪ ಯಾವ ಐಟಮ್ ಹಾಕ್ಕೊಳ್ತೀರಲ್ಲ 15 ಡೇಸಿಗೆ ಮಾತ್ರ ಕಡಿಮೆ ಕ್ವಾಂಟಿಟಿಯಲ್ಲಿ ಎಣ್ಣೆ ಮಾಡಿ ನೋಡಿ. ಅದು ಅಪ್ಲೈ ಮಾಡಿದಾಗ ಏನು ರಿಸಲ್ಟ್ ಬಂತು ಅಂತ ನೀವು ನೋಡಿ. ನೆಕ್ಸ್ಟ್ ಟೈಮ್ ಮಾಡಿದಾಗ ಅದರ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ. ಈಗ ಅಲೋವೆರಾ ಸಣ್ಣ ಪೀಸಸ್ಸನ್ನು ಅದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಒಂದು 10 ನಿಮಿಷ ಆಯಿತು, ಎಣ್ಣೆ ಎಲ್ಲ ಬಿಸಿ ಆಯಿತು ಅಂದ್ಕೊಳ್ಳಿ. ಎಲೆಗಳ ಒಂದು ಚಟಪಟ ಸೌಂಡ್ ಏನಿರುತ್ತೆ ಹಸಿ ಇದ್ದದ್ದು, ಅದಾದ ನಂತರ ನಿಲ್ತು ಅಂದ ತಕ್ಷಣ ಇದಕ್ಕೆ ಲಾವಂಚದ ಬೇರು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಉಪಯೋಗ ಏನಂತಂದರೆ ಘಮ ಘಮ ಅಂತ ವಾಸನೆ ಬರುತ್ತೆ, ಸುಗಂಧವಾದಂಥ ವಾಸನೆ ಬರುತ್ತೆ. ಅದರಿಂದ ಏನಾಗುತ್ತೆ, ಹೊರಗಡೆ ಹೋಗೋರು ಸಹಿತ ಈ ಎಣ್ಣೆನ ಬಳಸ್ಬೋದು, ತುಂಬ ಚೆನ್ನಾಗಿ ಸ್ಮೆಲ್ ಬರುತ್ತೆ. ಇದರಿಂದ ಎಲೆ ಸ್ಮೆಲ್ ಬರೋದಾಗಲಿ ಅದರದ್ದು ಏನೂ ಆಗಲ್ಲ. ಇದು ಜಟಾಮಾಂಸೆನೂ ಕೂಡ ತೊಗೊಂಡಿದ್ದೀನಿ, ಅದು ಕೂಡ ಸುಗಂಧಭರಿತವಾದ ವಾಸನೆಯಿಂದ ಕೂಡಿದೆ. ಇದು ಕೂಡ ಕೂದಲಿಗೆ ತುಂಬಾ ಒಳ್ಳೆಯದು. ಗಂಧಿಗೆ ಅಂಗಡಿಯಲ್ಲಿ ಇದನ್ನು ಎಲ್ಲ ಸಿಗುತ್ತೆ. ಈ ಬೇರನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ. ನೀವು ಯಾವುದೇ ಬೇರನ್ನು, ಡ್ರೈ ಬೇರನ್ನು ಲಾಸ್ಟಲ್ಲಿ ಹಾಕ್ಕೊಳ್ಳಿ, ಮೊದಲೇ ಹಾಕ್ಕೋಬೇಡಿ. ಇಲ್ಲಿ ಇನ್ನೇನು ಎಣ್ಣೆ ಆಯಿತು ಅಂದ ತಕ್ಷಣ ಒಂದು 5 ನಿಮಿಷ ಹಂಗೆ ಇಟ್ಬಿಟ್ಟು ಅದನ್ನು ಮಿಕ್ಸ್ ಮಾಡಿಬಿಡಿ. ಅದಾದ ನಂತರ ಸುಗಂಧಭರಿತವಾದಂಥ ಎಣ್ಣೆ ರೆಡಿ ಆಗುತ್ತೆ. ಇವಾಗ ಒಂದು 15 ದಿನಕ್ಕಾಗುವಷ್ಟು ಮಾತ್ರ ಎಣ್ಣೆ ರೆಡಿ ಮಾಡ್ಕೊಳ್ಳಿ. ಅದರಿಂದ ಉಪಯೋಗ ಏನು, ಜಾಸ್ತಿ ಎಣ್ಣೆ ಮಾಡ್ಕೊಳ್ಳೋದ್ರಿಂದ ಇಟ್ಟಷ್ಟು ಅದರಲ್ಲಿ ಬ್ಯಾಡ್ ಸ್ಮೆಲ್ ಬರ್ತಾ ಹೋಗುತ್ತೆ. 15 ದಿನಕ್ಕೆ ಮಾತ್ರ ರೆಡಿ ಮಾಡ್ಕೊಳ್ತೀರಾ ಅಂದರೆ ನೀವು ಯಾವಾಗ ಹೊರಗಡೆ ಹೊರಟರೂ ಸಹಿತ ಅಪ್ಲೈ ಮಾಡ್ಬೋದು, ರಿಸಲ್ಟ್ ಚೆನ್ನಾಗಿ ಬರುತ್ತೆ. 1 ತಿಂಗ್ಳುಗಟ್ಟಲೆ ಎಲ್ಲ ಎಣ್ಣೆ ರೆಡಿ ಮಾಡ್ಕೊಂಡು ಇಟ್ಕೊಳ್ಳೋದು ಅವಶ್ಯಕತೆ ಇಲ್ಲ. ಎಲ್ಲ ಪದಾರ್ಥಗಳು ಮಾರ್ಕೆಟಲ್ಲಿ ಸಿಗೋದ್ರಿಂದ 15 ದಿನಕ್ಕಾಗುವಷ್ಟು ಮಾತ್ರ ಎಣ್ಣೆ ರೆಡಿ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ, ರಿಸಲ್ಟ್ ಕೂಡ ಬೇಗ ಸಿಗುತ್ತೆ. ನಿಮಗೆ ಡಿಫ್ರೆನ್ಸ್ ನಿಮ್ಗೆ ಗೊತ್ತಾಗುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ತುಂಬ ಹೇರ್ ಗ್ರೋತಿಗೋಸ್ಕರ ಆಯಿಲ್ನ ರೆಡಿ ಮಾಡಿ ನಾನು ಟಿಪ್ಸ್ಗಳನ್ನು ಕೊಡ್ತಾ ಇರ್ತೀನಿ. ನನ್ನ ಚಾನಲ್ನ, ನನ್ನ ವಿಡಿಯೋನ ನೋಡ್ತಾ ಇರಿ, ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ನೀವು ನಾನು ಮಾಡ್ತಿರುವಂತಹ ಕೂದಲಿನ ಆರೈಕೆಗೋಸ್ಕರ ಹೇರ್ ಪ್ಯಾಕ್ ಇರ್ಬೋದು, ಹೇರ್ ಆಯಿಲ್ ಇರ್ಬೋದು, ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ.